ಮಂಡ್ಯ ತಾಲೂಕಿನ ಎಚ್ ಮಲ್ಲಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಿಗುಂಡಿ ಪಟ್ಟಣ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ಹೋಗಿದ್ದು, ದುರಸ್ತಿ ಮಾಡಿಸುವ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಗ್ರಾಮದ ಜನರಿಗೆ ಕುಡಿಯಲು ಶುದ್ಧ ನೀರು ಸಿಗದಂತೆ ಆಗಿದೆ. 10-12 ತಿಂಗಳಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ಹೋಗಿರುವ ಬಗ್ಗೆ ಎಚ್ ಮಲ್ಲಿಗೆರೆ ಗ್ರಾಮ ಪಂಚಾಯಿತಿಯ PDOರವರ ಗಮನಕ್ಕೆ ತಂದರೂ ಕೂಡ ಶುದ್ಧ ನೀರಿನ ಘಟಕವನ್ನು ದುರಸ್ತಿ ಮಾಡಿಸಲು ಕ್ರಮವಹಿಸಿಲ್ಲ ಎಂದು ಜಿಗುಂಡಿ ಪಟ್ಟಣ ಗ್ರಾಮದ ಮಹೇಶ್ ಎಂಬುವವರು ಹೇಳಿದರು. ನೀರು ತುಂಬ ಚೆನ್ನಾಗಿ ಇದ್ದಿದ್ದರಿಂದ ಸುತ್ತಮುತ್ತಲ 5-6 ಗ್ರಾಮಗಳಿಂದ ಜನರು ನಮ್ಮ ಗ್ರಾಮಕ್ಕೆ ಬಂದು ನೀರು ತೆಗೆದುಕೊಂಡು ಹೋಗುತ್ತಿದ್ದರು. ಕೆಟ್ಟು ಹೋಗಿರುವ ಬಗ್ಗೆ PDOರವರ ಗಮನಕ್ಕೆ ತಂದಾಗ ಅವರು ದುರಸ್ತಿ ಮಾಡಿಸುವುದಾಗಿ ಹೇಳಿದರು. ಆದರೂ ಇದುವರೆಗೂ ಕೆಟ್ಟು ಹೋಗಿರುವ ನಮ್ಮ ಗ್ರಾಮದ ಶುದ್ಧ ನೀರಿನ ಘಟಕವನ್ನು ದುರಸ್ತಿ ಮಾಡಿಸಲು ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ದುರಸ್ತಿ ಮಾಡಿಸಿ ಜನರಿಗೆ ಅನುಕೂಲ ಮಾಡಿಕೊಡುವಂತೆ ಅವರು ಆಗ್ರಹಿಸಿದರು. ಮಹೇಶ್ ಅಂತ ನಾನು. ಇವು ಫಿಲ್ಟ್ರ್ ನೀರು ಕೆಟ್ಟೋಗಿ 1 ವರ್ಷ ಆಗಿದೆ. ಪಂಚಾಯತಿ PDO ಗಮನಕ್ಕೆ ತಂದಿದ್ವಿ. ಸುತ್ತ ಒಂದು 5-6 ಊರು ನೀರು ಹಿಡಿತಿದ್ರು. ಈಗ ಕೆಟ್ಟೋಗಿ ನಿಂತಿದೆ. ಗಮನಕ್ಕೆ ತಂದರೂ ಇದು ಯಾರೂ ರಿಪೇರಿ ಮಾಡ್ತಾಯಿಲ್ಲ. ಈಗ ಸಾಧ್ಯವಾದಷ್ಟು ಬೇಗ ರಿಪೇರಿ ಮಾಡಿ ವ್ಯವಸ್ಥೆ ಮಾಡಿಕೊಂಡ್ರೆ ಪಂಚಾಯತಿಗೆ ವ್ಯವಸ್ಥೆ ಮಾಡಬೇಕು. ನೀರು ಚೆನ್ನಾಗಿದೆ ಸರ್, ಫೈನ್. ಸುತ್ತ ಉಲ್ವಾನ, ಮಲ್ಲಿಗೆರೆ, ಹೊಸೂರು, ಕಾಲೋನಿ, ಈ ಕೂಡಳ್ಳಿ, ನಮ್ಮೂರು, ಇಷ್ಟು ಊರೆಲ್ಲ ಉಪಯೋಗಿಸ್ತೀವಿ. PDOಗೆ ಎಷ್ಟು ದಿನದಿಂದ ಗಮನಕ್ಕೆ ತಂದಿದ್ರಿ? ಇಲ್ಲೇ ಬಂದಿದ್ರು ಸರ್, ಇದೇ ಜಾಗದಲ್ಲಿ ಹೇಳ್ದೆ ನಾವೇ. ಎಷ್ಟು ದಿನದಿಂದ ಹಿಂದೆ ಹೇಳಿದಿರಿ? ಇದಾದೇ 2-3 ತಿಂಗಳು ಮೇಗ್ಲಾಯ್ತು. 2-3 ತಿಂಗಳು. ಏನು ಹೇಳಿದ್ರು PDO? ನೋಡ್ತೀವಿ ಇದು ಯಾರಿಗಾರ ಸಂಬಂಧಪಟ್ಟವ್ರಿಗೆ ಅಂತ ಹೇಳಿದ್ರು. ಇದುವರೆಗೂ ಏನು ಮಾಡಿಲ್ಲ. ಈಗ ಅಧಿಕಾರಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅಧಿಕಾರಿಗಳಿಗೆ ಏನು ಮಾಡ್ತೀರಿ ಸರ್? ಸರ್ ಅಧಿಕಾರಿಗಳಿಗೆ ಹೇಳಿ ಇದು ರೆಡಿ ಮಾಡಿಸ್ಕೊಡಿ, ಕ್ಲೀನ್ ಮಾಡಿಸ್ಕೊಡಿ. ಶುದ್ಧ ನೀರು ಚೆನ್ನಾಗಿದೆ, ಕುಡಿಕೆ ಫೈನ್ ಆಗಿದೆ, ವ್ಯವಸ್ಥೆ ಮಾಡಿಕೊಡಿ ಕೇಳಿ.